ಅನುಭವಿಸ್ಬೇಕು, ಬಿಟ್ಟು ಬರೋದು ತಪ್ಪು ಅಂತೀಯ? ತಪ್ಪು ಸರಿ ನನಗೆ ಅರ್ಥವಾಗದ್ದು. ಮದುವೆ ಆಗ್ತಿದ್ದಿ, ಕೇಳ್ತಿದ್ದಿ, ನನಗನ್ಸಿದ್ದನ್ನ ನಾ ಹೇಳ್ತೀನಿ ಕೇಳು. ಕಷ್ಟ ಅಂತ ಸಂಬಂಧ ಮುರ್ಕೊಳ್ಳೋದಕ್ಕಿಂತ ಎಷ್ಟು ಸುಖ ಇದೆಯೋ ಅದನ್ನು ಅನುಭವಿಸ್ಕೊಂಡಿರೋದು ವಾಸಿ. ಸಂಸಾರ ಅನ್ನೋದು ಬರೀ ಸುಖ ಸೌಕರ್ಯದ ಪ್ರಶ್ನೆ ಅಲ್ಲ, ಜವಾಬ್ದಾರಿ ಪ್ರಶ್ನೆ ಕೂಡ. ನಾವು ಪ್ರಾಣಿ ಪಕ್ಷಿಗಳ ಥರ ಬರೀ ನಾವೇ ಅಲ್ವಲ್ಲ. ಅಪ್ಪ ಅಮ್ಮ, ಅಣ್ಣ ತಂಗಿ, ಅತ್ತಿಗೆ ನಾದ್ನಿ, ಸೊಸೆ ಅಳಿಯ, ಅತ್ತೆ ಮಾವ, ಮಗ ಮಗಳು ಅಂತೆಲ್ಲ ಗುರುತಿಸಿ ಅವರು ನಮಗೆ ಜವಾಬ್ದಾರರಾಗಬೇಕು ಅಂತ ಇಷ್ಟಪಡ್ತೀವಿ. ಹಾಗಿದ್ಮೇಲೆ ನಾವು ಅವ್ರಿಗೆ ಜವಾಬ್ದಾರರಾಗಿರ್ಬೇಕು. ನಾವು ತಗೊಳ್ಳೋ ನಿರ್ಧಾರಗಳಿಂದ ಅವರ ಬದುಕನ್ನ ಕಲಕಬಾರ್ದು ಅಲ್ವಾ? ನಿನ್ನ ಹತ್ರ ಮಾತಾಡಿದಷ್ಟು ನಿನ್ನ ಬಗ್ಗೆ ಹೆಮ್ಮೆ ಗೌರವ ಜಾಸ್ತಿ ಆಗುತ್ತೆ. ಅದನ್ನು ನಾನು ಕಳ್ಕೋಬಾರ್ದಲ್ವಾ? ಮಗಳ ದೃಷ್ಟಿಲಿ ಹೆಮ್ಮೆ ಗೌರವಕ್ಕೆ ಪಾತ್ರಳಾಗೋಕ್ಕಿಂತ ಹೆಚ್ಚಿನದ್ದೇ ಯಾವ ತಾಯಿಗೆ ಬೇಕು ಹೇಳು? ಆದರೂ ಕಷ್ಟ ಮಿತಿ ಮೀರಿದ್ರೆ? ಕಷ್ಟಕ್ಕೆ ಸುಖಕ್ಕೆ ಮಿತಿ ಎಲ್ಲಿರುತ್ತೆ ಹೇಳು? ನಮಗೆ ಎಷ್ಟು ಅನುಭವಿಸೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟೇ ಮಿತಿ. ಅದೇ ಆ ಮಿತಿ ಮೀರಿದ್ರೆ? ಗುರುತಿಸಿ ಅನುಭವಿಸೋ ಚೈತನ್ಯ ಎಲ್ಲಿರುತ್ತೆ? ಹುಚ್ಚರಾಗಿರ್ತೀವಿ, ಇಲ್ಲ ಸಾವು ಬಂದಿರುತ್ತೆ. ಇಷ್ಟು ಕಲ್ತಿದೀಯಾ, ಆದರೂ ಇಲ್ಲಿ ಮುಸ್ರೆ ತಿಕ್ಕಿಸ್ತಾರೆ. ಇದ್ದು ಅನುಭವಿಸಿದ್ದೀನಿ, ಇರೋದ್ರ ಬಗ್ಗೆ ಗೊತ್ತು. ಬಿಟ್ಟು ಬಂದವ್ರಿಗೆಲ್ಲಿ ಯಾರನ್ನ ಬಿಟ್ಟೆ ಅಂತ ಗೊತ್ತಿರುತ್ತೆ, ಯಾಕೆ ಬಿಟ್ಟೆ ಎಷ್ಟು ಬಿಟ್ಟೆ ಗೊತ್ತಿರೋಲ್ಲ, ಎಲ್ಲಿಂದ ಎಲ್ಲಿಗೆ ಬಂದದ್ದು ಅರಿವಿರೋಲ್ಲ. ನಂದು ಬಿಡು, ನಿಂದು ಹೇಳು, ಏನು ಅನ್ನಿಸ್ತಿದೆ?